ನಾನು ಯಾವುದೇ ಥರದ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಕಡಿಮೆ ಅಟೆಂಡ್ ಮಾಡಿರೋದು ಇದುವರೆಗೂ. ಬಟ್ ವರ್ಷಕ್ಕೊಂದ್ಸಲ ನಾವು ಈ ಒಂದಿನ ನಾವು ಖಂಡಿತ ಮೀಟ್ ಮಾಡೇ ಮಾಡ್ತೀವಿ, ಅದು ನಾವು ಮನೆ ದೇವ್ರ ಬೆಟ್ಟಕ್ಕೆ ಹೋದಾಗ. ಹಾಯ್, ನನ್ನ ಹೆಸರು ದೀಕ್ಷಾ. ನಾನು ಅಪ್ಪ ಅಮ್ಮ ಬೆಳಗಿನ ಜಾವನೇ ಬೆಂಗಳೂರು ಬಿಟ್ವಿ, ಒಂದು 5 o'clock ಹಂಗೆ. ಆಮೇಲೆ ಹೈವೇಲಿ ಹೋಗ್ತಾನೆ ನಾವು ತಿಂಡಿ ತಿನ್ಬಿಟ್ಟು ಅದಾದ್ಮೇಲೆ ಹೊಸದುರ್ಗಕ್ಕೆ ರೀಚ್ ಆದ್ವಿ. ಸೊ ಅಲ್ಲಿಗೆ ರೀಚ್ ಆದ್ಮೇಲೆ ಹತ್ರದಲ್ಲೇ ಒಂದು ಫೇಮಸ್ ಮಠ ಆಯ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತಿದ್ಬಿಟ್ಟು ಅದಾದ್ಮೇಲೆ ನಾವು ಬೆಟ್ಟಕ್ಕೆ ಹೋದ್ವಿ. ನಾನು ನೋಡ್ತಿದ್ದೆ ಹೆಂಗಪ್ಪ ಈ ಬೆಟ್ಟ ಅಂತ. ಬಟ್ ಇವರೆಲ್ಲ ನೋಡ್ರೆ ಇಷ್ಟು ಲಗೇಜ್ ತಗೊಂಡ್ಬಂದಿದ್ರು, ಯಾಕಂದ್ರೆ ದೇವ್ರಿಗೆ ನೈವೇದ್ಯ ಮಾಡ್ಬೇಕು ಅಂದ್ರೆ ನಾವು ಬೆಟ್ಟದ ಮೇಲೆ ನಾವು ಅಡಿಗೆ ಮಾಡೋದು. ಅಂತೂ ಇಂತೂ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಂಡು ಎಲ್ಲರೂ ಬೇಗ ಹತ್ವಿ. ಅದಾದ್ಮೇಲೆ ನೀವು ನೋಡ್ಬೋದು ಎಲ್ಲರೂ ಅಡಿಗೆ ಮಾಡ್ತಾ ಇದಾರೆ. ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗ್ಬೇಕಿತ್ತು. ಸೊ ಅಲ್ಲೇ ಹೋಗ್ಬಿಟ್ಟು ಫ್ರೆಶ್ ಅಪ್ ಆದ್ವಿ. ಅದಾದ್ಮೇಲೆ ಎಷ್ಟು ಗಾಳಿ ಇತ್ತು ಅಂದ್ರೆ ನಿಜವಾಗ್ಲೂ ಒಂಚೂರು ಬ್ಯಾಲೆನ್ಸ್ ಸಿಗ್ಲಿಲ್ಲ ಅಂದ್ರು ನಿಜವಾಗ್ಲೂ ಬಿದ್ದೋಗ್ತಿದ್ದೆ, ಅಷ್ಟು ಗಾಳಿ ಇತ್ತು. ಬಟ್ ವೆದರ್ ಮಾತ್ರ ಸಖತ್ತಾಗಿತ್ತು, ಫುಲ್ ತಣ್ಣಗಿತ್ತು ಗಾಳಿ. ಅದಾದ್ಮೇಲೆ ಪೂಜೆ ಶುರು ಮಾಡಿದ್ರು. ಹೋಗ್ಬಿಟ್ಟು 1 hour ಅಲ್ಲೇ ಕೂತ್ಕೊಂಡು ಪೂಜೆ ನೋಡಿದ್ವಿ. ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯಕ್ಕೆ ಇಟ್ಬಿಟ್ಟು ಎಲ್ಲರೂ ನಾವು ಬಾಳೆ ಎಲೆ ಊಟ ಮಾಡಿದ್ವಿ. ಫುಲ್ ಹಶ್ವಾಗಿತ್ತು. ಎಲ್ಲ ಪೂಜೆ ಮುಗಿಸೋಷ್ಟ್ರೊಳಗೆ 3 o'clock ಆಗಿತ್ತು. ಅದಾದ್ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು ಎಷ್ಟೋ ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಕಂಪ್ಲೀಟ್ ದುರ್ಗಾನೇ ಕಾಣಿಸ್ತಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್.